ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ವಿ. ಇವತ್ತು ಮೊನ್ನೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಕೆಲಸ ನಡೀತು. ನಮ್ಮ ಪಕ್ಷದಲ್ಲೂ ಸಹ ಧರಣೇಶನ ಒಂದು ಅಭ್ಯರ್ಥಿನ ಹಾಕಿದ್ವಿ. ಅವರು ಸಹ ಕೇವಲ 1 ಓಟ್ನದ್ರಿಂದ ಪರಾಜಿತ ಆದರು. ಇದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸೋಲು ಗೆಲುವು ಸ್ವಾಭಾವಿಕ. ನಾನೊಬ್ಬ ಶಾಸಕನಾದ ಮೇಲೆ ನನಗೆ ಜವಾಬ್ದಾರಿ ಕೊಟ್ಟಿರೋದು ತಾಲೂಕಿನ ಕ್ಷೇತ್ರ ಜನಗಳು. ನಾನು ಜವಾಬ್ದಾರಿಯುತವಾಗಿ ಮಾತಾಡೋದು ನನ್ನ ಕರ್ತವ್ಯ. ಮಂಜಣ್ಣ ನಿಮ್ಮ ಕಡೆ ತೊಳಿ ವಿಚಾರ ಇದು ಏನಂತಂದರೆ ಇದು ಮಾನ್ಯ ವ್ಯವಸ್ಥಾಪಕರಲ್ಲಿ ಬಂಧುಗಳಲ್ಲಿ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ಸಹ ಆ ವೇದಿಕೆಗೆ ಸೀಮಿತವಾಗಿ ಮಾತಾಡೋದು ನನ್ನ ಅಭ್ಯಾಸ. ಯಾಕೆಂದರೆ ಕೆಲವು ವಿಚಾರಗಳು ಅನಿವಾರ್ಯವಾಗಿ ತಮ್ಮ ಅನುಮತಿ ಮೇಲೆ ನಿನ್ನೆ ಒಂದು ಸಂಭಾಷಣೆ ನಡೆದಿದೆ. ಅದಕ್ಕೆ ಪೂರಕವಾಗಿ ಮಾತಾಡಲೇಬೇಕಾದ್ದು ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ಕೊಡುವಂಥವ್ರಿಗೆ ತಿಳುವಳಿಕೆ ಹೇಳಬೇಕಾದ್ದು ಒಬ್ಬನ ಶಾಸಕನ ಜವಾಬ್ದಾರಿ. ಇದೇನು ಅಂದರೆ ಅಣ್ಣ 4/9/2025 ನನಗೆ ಲೋನ್ ಆಗಿದೆ. ಎಷ್ಟೋ ಲೋನ್ ಆಗಿದೆ ಹೇಳಿ, ಬ್ಯಾಂಕ್ ಆಫ್ ಬರೋಡಾದಲ್ಲಿ. ಯಾತಕ್ಕೆ ಲೋನ್ ಇದು ಅಂತಂದರೆ ಹೊಸದಾಗಿ ಫಾರ್ಚುನರ್ ಕಾರನ್ನ ಪರ್ಚೇಸ್ ಮಾಡಿದೆ, ಅದಕ್ಕೆ ಆಗಿರೋಂಥ ಲೋನ್ ಇದು. ಎಲ್ಲರೂ ಪತ್ರಕರ್ತರಿಗೂ ಸಹ ಕೊಡಿ. ಆತ್ಮೀಯ ಬಂಧುಗಳೇ, ಇದು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಿನ್ನೆ 9:41 ಕೊನೆಯಲ್ಲಿ 139 ಫೋನ್ನಿಂದ 973 ಫೋನ್ಗೆ ಒಂದು ಸಂಭಾಷಣೆ ಬರುತ್ತೆ ಶಾಸಕರ ಬಗ್ಗೆ. ಶಾಸಕರು 35 ಲಕ್ಷ ಒಂದ್ಸರಿ ಇಸ್ಕೊಂಡ್ರು, 60 ಲಕ್ಷ ಇಸ್ಕೊಂಡ್ರು, 3 ಕೋಟಿ ಇಸ್ಕೊಂಡ್ರು. ಗಣಪತಿ ಕಾರ್ಯಕ್ರಮಕ್ಕೂ ಸಹ ನಮ್ಮ ಅಭ್ಯರ್ಥಿ ಅಂತ ಪರಶುರಾಮಣ್ಣವರಾಗಲಿ ಅವ್ರ ಮಗನಿಂದ ಕಲೆಕ್ಟ್ ಮಾಡಿಕೊಂಡು ಗಣಪತಿ ಕುಡಿಸುವಂಥ ಯುವಕರಿಗೆ ಕೊಟ್ಟಂಥ ಒಂದು ಮಾತನ್ನು ಆ ಫೋನಲ್ಲಿ ಸಂಭಾಷಣೆ ಆಗುತ್ತೆ. ನಾನು ಕೇವಲ ಯಾರೋ ಒಬ್ಬರು ಜವಾಬ್ದಾರಿಸಿದ್ರು ಆದಿಲ್ ಹೋಗೋರು, ಬೀದಿ ಹುಡುಗರು, ಸಾಮಾನ್ಯ ಜನಗಳು ಹುಡುಗರು ಮಾತಾಡಿರೋದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇರಲಿಲ್ಲ. ಜವಾಬ್ದಾರಸ್ಥರು ಬಂದಂಥ ಬಾಯಲ್ಲಿ ಮಾತಾಡೋದಕ್ಕೆ ನಾನು ಅನಿವಾರ್ಯವಾಗಿ ಮಾತಾಡಲೇಬೇಕು. ನಾನು ಎದೆ ತಟ್ಕೊಂಡು ಹೇಳ್ತೀನಿ, ಚುನಾವಣೆ ಆಮೇಲೆ ವಿ ಡಿ ಹರೀಶಿಂದ ಕಲೆಕ್ಟ್ ಮಾಡಿದ್ದಾರೆ. ವಿ ಡಿ ಹರೀಶಿಂದಲೇ ಆಗಲಿ, ಧರಣೇಶಿಂದಲೇ ಆಗಲಿ, ಅವ್ರ ತಂದೆಯವರಿಂದ ಆಗಲಿ 10,000 ದುಡ್ಡನ್ನ, ಕೇವಲ 10,000 ದುಡ್ಡನ್ನ, 3 ಕೋಟಿ ಅಲ್ಲ, 10,000 ದುಡ್ಡನ್ನ ನಾನು ಇಸ್ಕೊಂಡಿರೋದನ್ನ ರುಜುವಾತ್ ಪಡಿಸಿದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತಲೆ ಬಳಸ್ಕೊಂಡು ಕತ್ತೆ ಮೇಲೆ ಕುಡ್ಸ್ಕೊಂಡು ಮೆರವಣಿಗೆ ಮಾಡಿಸ್ಕೊಂಡು, ಅಷ್ಟೇ ಅಲ್ಲ ನಿಮ್ಮ ಎದುರುಗಡೆ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋದ್ರೆ ತಡೀತೀರಿ. ನಾನು ಒಬ್ಬನೇ ಸಿಂಗಲ್ ಆಗಿ ಮನೆ ಒಳಗಡೆ ಡೋರ್ ಹಾಕೊಂಡು ನನಗೆ ನಾನೇ ಚಾಕು ಹಾಕೊಂಡು ಆತ್ಮಹತ್ಯೆ ಮಾಡ್ಕೋತೀನಿ. ಒಂದು ವೇಳೆ ಅವರು ರುಜುವಾತ್ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಏನು ಮಾಡಿಸ್ಕೋತಾರೆ ಅವರು? ಯಾವ ಪದ ಬಳಸ್ಬೇಕು? ನಾನು ಜವಾಬ್ದಾರಸ್ಥರು ಜವಾಬ್ದಾರಿತ ನಡ್ಕೋಬೇಕು. ಯಾರೇ ಆಗಲಿ ಆಪಾದನೆ ಮಾಡೋದು ಈಸಿ. ನಾನು ಬೇಕಾದ್ರೆ ಯಾರು ಬೇಕಾದ್ರೆ ಏನು ಬೇಕಾದ್ರೆ ಆಪಾದನೆ ಮಾಡ್ತೀನಿ, ಅದನ್ನ ರುಜುವಾತ್ ಮಾಡಬೇಕು. ಅವ್ರು ಮಾತಾಡಿರೋ ಒಂದೊಂದು ತುಣುಕು ನನ್ನ ಹತ್ರ ಇದೆ. ಡೆಮಾಕ್ರಸಿಯಲ್ಲಿ ಒಬ್ರು ಸೋಲು ಗೆಲುವು ಸಹಜ. ಒಬ್ಬ ಶಾಸಕನ ಮೇಲೆ ಆಪಾದನೆ ಮಾಡ್ಬೇಕಾದ್ರೆ ಏನು ಮನಸ್ಸು ಹೆಚ್ಚು ಆಪಾದನೆ ಮಾಡ್ತಾರ? ಏನು ಹೇಳುತ್ತೆ ಇದು? ಏನು ಸಂದೇಶ ಕೊಡುತ್ತೆ ಇದು? ವಿ ಡಿ ಹರೀಶ್ ಕೊಟ್ಟಿದ್ದರಂತೆ, ನಾನು ಕಾರನ್ನು ನಾವು ತೆಗೆಸ್ಕೊಂಡು ಹೋಗ್ಬೇಕು ಅಂತ ಅನಿವಾರ್ಯತೆ ನನಗಿದೆ. ಇವತ್ತು ನಾನು ವರ್ಷದಲ್ಲಿ 3.5 ಕೋಟಿ ಸರ್ಕಾರಕ್ಕೆ ರಾಯಲ್ಟಿ, ಇನ್ಕಮ್ ಟ್ಯಾಕ್ಸ್, GST, ನನ್ನ ಟ್ಯಾಕ್ಸ್ ಕಟ್ಟುವಂಥ ಸಂಪೂರ್ಣ ವಿಚಾರ ಇದೆ. ಮಾಹಿತಿ ದಾಖಲೆ ಕೊಡ್ತೀನಿ. ನಾನು ನನ್ನ ಹೆಂಡತಿ, ನನ್ನ ತಮ್ಮನಿಂದ ಒಂದು ಜವಾಬ್ದಾರಿ ನಡ್ಕೋಬೇಕು. ಇದು ನನ್ನ ಉದ್ದೇಶ. ನಾನು ಒಂದು ವೇಳೆ ಅದು ಆಗ್ಲಿಲ್ಲ, ಅವ್ರು ಹೇಳಿದ್ರು ನೀವು ಈಸ್ಕೊಂಡಿರೋದಾದ್ರೆ ದೇವ್ರ ಮೇಲೂ ನನ್ನ ನಂಬಿಕೆ ಇದೆ, ಧರ್ಮಸ್ಥಳಕ್ಕೆ ಬರ್ತೀನಿ ನಾನು. ಅವರು ಬರಲಿ, ಆಪಾದನೆ ಮಾಡಿದ್ರು, ಬಂದ್ಬಿಟ್ಟು ಧರ್ಮಸ್ಥಳದ ಮಂಜುನಾಥ್ ನಾಳೆ ನೀನು ಈಸ್ಕೊಂಡಿದ್ದ ಸತ್ಯ ಮಾಡಲಿ, ನಾನು ಈಸ್ಕೊಂಡಿಲ್ಲ ಅಂತ ಸತ್ಯ ಮಾಡ್ತೀನಿ. ಇದು ವಿಚಾರ. ಸಣ್ಣ ಪುಟ್ಟ ಅದು ನಮ್ಮ ಆರ್ಗನೈಸರ್ಗೆ ಸಣ್ಣ ಪುಟ್ಟ ನೋವಾಗಿದೆ, ದಯವಿಟ್ಟು ಕ್ಷಮೆ ಇರಲಿ.